ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಿಮ್ಮ ಪ್ರಿಪ್ರೇಷನ್ ಚೆನ್ನಾಗಿ ನಡೀತಿದೆ ಅಂತ ಅನ್ಕೊಂತಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಪರ್ಸೆಂಟೇಜ್ ಅನ್ನೋ ಚಾಪ್ಟರ್ನ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ತೊಗೊಂಡ್ಬಂದಿದ್ದೀನಿ. ಅಂತಂದ್ರೆ SSC, ರೈಲ್ವೆ ಮತ್ತು ಇನ್ನಿತರ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಅಲ್ಲಿ ಬಂದಿರುವಂತ ಪರ್ಸೆಂಟೇಜ್ ಚಾಪ್ಟರ್ನ ಕ್ವಶನ್ಸ್ ಅನ್ನ ತೊಗೊಂಡ್ಬಂದಿದ್ದೀನಿ. ಸೊ ಟೈಮ್ ವೇಸ್ಟ್ ಮಾಡದೆ ಕ್ವಶನ್ಸ್ ಅನ್ನ ನೋಡೋಣ. ಸೊ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನೀವು ವಿಡಿಯೋನ ಪಾಸ್ ಮಾಡಿಬಿಟ್ಟು ನೀವು ಸಾಲ್ವ್ ಮಾಡಕ್ ಟ್ರೈ ಮಾಡಿ, ಆಮೇಲೆ ಸೊಲ್ಯೂಷನ್ ನೋಡಿ. ಸೊ ಚೆನ್ನಾಗಿ ತಿಳಿಯುತ್ತೆ. ಸೊ ಬನ್ನಿ, ಟೈಮ್ ವೇಸ್ಟ್ ಮಾಡದೆ ಡೈರೆಕ್ಟ್ ಕ್ವಶನ್ಸ್ ಹೋಗೋಣ. ಫಸ್ಟ್ ಕ್ವಶನ್ ಇದೆ, ಅ ನಂಬರ್ ಈಸ್ SSC GD 2025 ಬಂದಿರೋ ಕ್ವಶನ್. SSC GD 2025 ಬಂದಿರೋ ಕ್ವಶನ್. ಅ ನಂಬರ್ ಈಸ್ ಮಿಸ್ಟೇಕನ್ಲಿ ಮಲ್ಟಿಪ್ಲೈಡ್ ಬೈ 7/5 ಇನ್ಸ್ಟೆಡ್ ಆಫ್ ಬೀಯಿಂಗ್ ಮಲ್ಟಿಪ್ಲೈಡ್ ಬೈ 3/2. ಒಂದ್ ನಂಬರ್ ಇತ್ತು, ಅದನ್ನ 3/2 ಇಂದ ಮಲ್ಟಿಪ್ಲೈ ಮಾಡಬೇಕಾಗಿತ್ತು. ಬಟ್ ಅವನೇನ್ ಮಾಡ್ದ, 7/5 ಇಂದ ಮಲ್ಟಿಪ್ಲೈ ಮಾಡ್ದ. ಸೊ ವಾಟ್ ಈಸ್ ದಿ ಪರ್ಸೆಂಟೇಜ್ ಚೇಂಜ್ ಇನ್ ದಿ ರಿಸಲ್ಟ್ ಡ್ಯೂ ಟು ದಿಸ್ ಮಿಸ್ಟೇಕ್? ಆ ಮಿಸ್ಟೇಕ್ ಇಂದ ರಿಸಲ್ಟ್ ಅಲ್ಲಿ ಎಷ್ಟು ಚೇಂಜ್ ಆಯ್ತು ಅಂತ ಕೇಳಿದಾನೆ. ಸಿಂಪಲ್ ಕ್ವಶನ್, ಓಕೆನಾ? ಸೊ ಒಂದ್ ನಂಬರ್ ಇತ್ತು, ಅದನ್ನ 3/2 ಇಂದ ಮಲ್ಟಿಪ್ಲೈ ಮಾಡಬೇಕಾಗಿತ್ತು. ಅವನೇನ್ ಮಾಡ್ದ, 7/5 ಇಂದ ಮಲ್ಟಿಪ್ಲೈ ಮಾಡ್ದ. ಸೊ ನಾನು 2 ರೇಷಿಯೋ ತಗೊಂಡ್ಬಿಡ್ತೀನಿ. ಆ ಕಡೆ ಈ ಕಡೆ ಏನು ಭಾಗ ಆಗ್ತಿಲ್ಲ. ಸೊ ಕಾಸ್ಟ್ ಮಲ್ಟಿಪ್ಲೈ 5 3 15, 7 2 ಸೊ 14. ಇದರ ಅರ್ಥ ಏನ್ ಹೇಳಿ? ಆನ್ಸರ್ 15 ಬರ್ಬೇಕಾಗಿತ್ತು, ಆನ್ಸರ್ ಎಷ್ಟು ಬಂದ್ಬಿಡ್ತು? 14 ಬಂತು. ಆನ್ಸರ್ 15 ಬರ್ಬೇಕಾಗಿತ್ತು, ಒಂದ್ ಕಡಿಮೆ ಆಗಿ 14 ಬಂದಿದೆ. ಸೊ ಪರ್ಸೆಂಟೇಜ್ ಚೇಂಜ್ ಅಂತ ಕೇಳಿದ್ದಾರೆ. ಪರ್ಸೆಂಟೇಜ್ ಚೇಂಜ್ ಅಂದ್ರೆ ಎಷ್ಟು? 15 ಇತ್ತು, 14 ಆಗಿದೆ, ಅಂದ್ರೆ ಒಂದ್ ಕಡಿಮೆ ಆಗಿದೆ. ಎಷ್ಟರಲ್ಲಿ? 15ರಲ್ಲಿ. ಸೊ ಇಂಟು 100 ಪರ್ಸೆಂಟೇಜ್. ಸೊ ಇಂಟು 100 ಪರ್ಸೆಂಟೇಜ್ ಅಲ್ಲಿ ಕೇಳಿದಾರೆ ಅಂದ್ರೆ ಇಂಟು 100. ಸೊ 100 ಡಿವೈಡೆಡ್ ಬೈ 15. 100 ಡಿವೈಡೆಡ್ ಬೈ 15 ಅಂತಂದ್ರೆ ಎಷ್ಟು? 20/3 ಅಂತಂದ್ರೆ 6:2/3 ಪರ್ಸೆಂಟೇಜ್. 6:2/3%. ಸೊ ಆಪ್ಷನ್ ಈಸ್ ಕರೆಕ್ಟ್. ಒಂದೇ ಆಪ್ಷನ್ ಕರೆಕ್ಟ್ ಆಗಿದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ, ಇಫ್ ಎ is 28% more than B, if A is 28% more than B and C is 25% less than the sum of A and B, okay, then by what percentage will C be more than A? C be more than A. ಅದರ ಅರ್ಥ ಏನ್ ಹೇಳಿ? ಇವಾಗ A is 28% more than B ಅಂತ ಕೊಟ್ಟಿದ್ದಾರೆ. 28% ಫ್ರಾಕ್ಷನ್ ವ್ಯಾಲ್ಯೂ ಎಷ್ಟಾಗುತ್ತೆ? 28% ಫ್ರಾಕ್ಷನ್ ವ್ಯಾಲ್ಯೂ ಎಷ್ಟು? 7/25. 7/25. ಇದರ ಅರ್ಥ ಏನ್ ಹೇಳಿ? B 25 ಇದೆ ಅಂತಂದ್ರೆ A 7 ಜಾಸ್ತಿ ಇದೆ, 25ಗಿಂತ 7 ಜಾಸ್ತಿ. B 25 ಇದೆ ಅಂತಂದ್ರೆ A B ಅಂತ ಬರ್ಕೋತೀನಿ. B 25 ಇದೆ ಅಂತಂದ್ರೆ A 7 ಜಾಸ್ತಿ ಇದೆ. ಅದರ ಅರ್ಥ ಎಷ್ಟು? 32 ಇದೆ A. ಫಸ್ಟ್ ಲೈನ್ ಅರ್ಥ ಆಯ್ತು? A is 28% more than B. A is 28% more than B. Okay. ನೆಕ್ಸ್ಟ್ ಲೈನ್ ನೋಡಿ, C is 25% less than the sum of A and B. C ಏನಿದೆ 25% ಕಡಿಮೆ ಇದೆ ಸಮ್ ಆಫ್ A and B ಗಿಂತ. ಓಕೆ, ಸಮ್ ಆಫ್ A and B ಎಷ್ಟಿದೆ? 32 + 25 ಎಷ್ಟಾಗುತ್ತೆ? 57. 57ರಿಂದ 25% ಲೆಸ್ ಇದೆ. 25% ಅಂತಂದ್ರೆ ಫ್ರಾಕ್ಷನ್ ವ್ಯಾಲ್ಯೂ ಎಷ್ಟಾಗುತ್ತೆ? 1/4. 4 ಇರೋದು 3 ಆಗ್ತಿದೆ, ಒಂದ್ ಕಡಿಮೆ ಆಗ್ತಿದೆ, 3 ಆಗ್ತಿದೆ. ಸೊ ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ 3/4. ಕಡಿಮೆ ಮಾಡ್ಬೇಕು. 25% ಅಂದ್ರೆ 3/4 ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ 57ರ 3/4 ಎಷ್ಟಾಗುತ್ತೆ? ಫಸ್ಟ್ ನಾನು 57 × 3 ಮಾಡ್ತೀನಿ. ಎಷ್ಟಾಗುತ್ತೆ? 3 7 21, ಮೇಲೆ 2, 3 5 15 + 2 17. ಸೊ 171/4. ಮತ್ತೆ ಇದನ್ನ ಪಾಯಿಂಟ್ ಅಲ್ಲಿ ಬರಿತೀನಿ. ಇವಾಗ 4 4 16, 1 ಉಳಿತು, 1 ಪ್ಲಸ್ ಆ ಕಡೆ 1 11 ಆಗುತ್ತೆ. 11 ಮತ್ತೆ 2ರಿಂದ 4 2 8, 3 ಉಳಿತು, ಪಾಯಿಂಟ್ ಕೊಟ್ಟೆ 0. ಸೊ 75. 42.75. ಎಷ್ಟಿದು? ಇದು ವ್ಯಾಲ್ಯೂ C ವ್ಯಾಲ್ಯೂ 42.75. ಓಕೆನಾ? ಇದರ ಅರ್ಥ ಏನ್ ಹೇಳಿ? ಈ ಎರಡರ ಸಮ್ ಅದರ 25% ಜಾಸ್ತಿ ಕಡಿಮೆ ಇದೆ C ವ್ಯಾಲ್ಯೂ. ಓಕೆನಾ? ಅರ್ಥ ಆಯ್ತಾ? ಸೊ ಇವಾಗ ಏನ್ ಕೇಳಿದಾರೆ ಕ್ವಶನ್ ಅಲ್ಲಿ ನೋಡಿ ಲಾಸ್ಟ್ ಅಲ್ಲಿ, ದೆನ್ ಬೈ ವಾಟ್ ಪರ್ಸೆಂಟೇಜ್ ವಿಲ್ C ಬಿ ಮೋರ್ ದೆನ್ A? C A ಗಿಂತ ಎಷ್ಟು ಜಾಸ್ತಿ ಇದೆ ಅಂತ ಕೇಳಿದಾರೆ ಲಾಸ್ಟ್ ಅಲ್ಲಿ. ಎಷ್ಟು ಜಾಸ್ತಿ ಇದೆ? ಇದು 32 ಇದೆ, ಅದು 42.75 ಇದೆ ಅಂತಂದ್ರೆ 10.75 ಜಾಸ್ತಿ ಇದೆ. ಎದ್ರಿಗಿಂತ A ಗಿಂತ ಜಾಸ್ತಿ ಇದೆ. ಸೊ A ವ್ಯಾಲ್ಯೂ ಬೇಸ್ ವ್ಯಾಲ್ಯೂ ಎಷ್ಟು ಬರುತ್ತೆ? 32. ಪರ್ಸೆಂಟೇಜ್ ಅಲ್ಲಿ ಕೇಳಿದಾರೆ ಅಂತಂದ್ರೆ ಇಂಟು 100. ಸೊ ಇದು 2 ದಶಮಲ್ಗ ಇಂಟು 100 ಮಾಡಿದಾಗ ಹೋಗುತ್ತೆ. ಎಷ್ಟು ಬಂತಿದ್ದು? 1075 ಡಿವೈಡೆಡ್ ಬೈ 32. ಸೊ 107 32ರಿಂದ ಭಾಗ ಹೊಡೆದಾಗ 3ರಿಂದ ಹೋಗುತ್ತೆ 96. 107ರಲ್ಲಿ 96 ಮೈನಸ್ ಮಾಡಿದಾಗ ಎಷ್ಟು ಉಳಿಯುತ್ತೆ? 11. ಮತ್ತೆ 115 ಆಗುತ್ತೆ, ಮತ್ತೆ 3ರಿಂದ ಹೋಗುತ್ತೆ. ಸೊ ಎಷ್ಟು ಬರುತ್ತೆ? 33 ಪಾಯಿಂಟ್ ಅಂತ ಬರುತ್ತೆ. ಆಪ್ಷನ್ ಅಲ್ಲಿ ಒಂದೇ ಆಪ್ಷನ್ ಇದೆ 33 ಪಾಯಿಂಟ್ ಅಂತ ಇರೋದು. ಸೊ ಅದೇ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಹೋಗೋಣ. SSC CHSL 2024 ಬಂದಿರೋ ಕ್ವಶನ್. ಲಾಸ್ಟ್ ಕ್ವಶನ್ ಇದ್ದಿರೋದು ಅದ್ರಲ್ಲಿ ಬಂದಿರೋದು SSC CGL ಮೇನ್ಸ್ ಅಲ್ಲಿ ಬಂದಿರೋದು. ಸೊ
ಮೇನ್ಸ್ ಕ್ವಶನ್ ಈ ತರನೇ ಈಸಿ ಆಗಿರುತ್ತೆ. ಇದು CHSL 2024 ಬಂದಿರೋ ಕ್ವಶನ್. 2 numbers are respectively 61% and 35% less than a third number. Okay, the first number is what percentage of the second number? ಒಂದು ಥರ್ಡ್ ನಂಬರ್ ಇದೆ, ಅದನ್ನ 100 ಅಂತ ಇಟ್ಕೊಳ್ಳೋಣ. ಯಾವ್ದೋ ಒಂದು ನಂಬರ್ ಇದೆ 100 ಅಂತ ಇಟ್ಕೊಳ್ಳೋಣ. ಅದ್ರಗಿಂತ 2 ನಂಬರ್ ಇದೆ, ಒಂದು 61% ಕಡಿಮೆ ಇದೆ, ಒಂದು 35% ಕಡಿಮೆ ಇದೆ. ಓಕೆ, ಒಂದು 61% ಕಡಿಮೆ ಇದೆ, 61% ಕಡಿಮೆ ಇದೆ, ಇನ್ನೊಂದು 35% ಕಡಿಮೆ ಇದೆ. ಸೊ 161% ಕಡಿಮೆ ಇದ್ರೆ ಎಷ್ಟಿರುತ್ತೆ ಅದ್ರ ವ್ಯಾಲ್ಯೂ? 161% ಕಡಿಮೆ ಅಂದ್ರೆ 61 ಕಡಿಮೆ ಮಾಡಿ, ಅದರಲ್ಲಿ ಎಷ್ಟಾಗುತ್ತೆ? 39. ಸೊ ಒಂದ್ ಸಂಖ್ಯೆ ವ್ಯಾಲ್ಯೂ 39 ಬಂತು, ಇನ್ನೊಂದ್ ಸಂಖ್ಯೆ 35 ಕಡಿಮೆ ಮಾಡಿದ್ರೆ 65 ಇರುತ್ತೆ. ಓಕೆ, ಇವಾಗ ಏನ್ ಕೇಳಿದ್ದಾರೆ? ದ ಫಸ್ಟ್ ನಂಬರ್ ಈಸ್ ವಾಟ್ ಪರ್ಸೆಂಟೇಜ್ ಆಫ್ ದಿ ಸೆಕೆಂಡ್ ನಂಬರ್. ಫಸ್ಟ್ ನಂಬರ್ ಈಸ್ ವಾಟ್ ಪರ್ಸೆಂಟೇಜ್ ಆಫ್ ಸೆಕೆಂಡ್ ನಂಬರ್. ಫಸ್ಟ್ ನಂಬರ್ ಈಸ್ ಬೇಸ್ ವ್ಯಾಲ್ಯೂ ಯಾವುದು? ಸೆಕೆಂಡ್ ನಂಬರ್. ಯಾಕಂದ್ರೆ ಇದ್ರ ಪರ್ಸೆಂಟೇಜ್ ಕೇಳಿದ್ದಾರೆ, ಅಂದ್ರೆ 39 ಇದ್ರ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಕೇಳಿದ್ದಾರೆ. ಸೊ ಪರ್ಸೆಂಟೇಜ್ ಅಂದ್ರೆ ಇಂಟು 100. 13 3ರಿಂದ ಹೋಗುತ್ತೆ, ಮತ್ತೆ 5ರಿಂದ 5 1s 5 20 20 ಇಂಟು 3 60% ಇದೆ. ಆನ್ಸರ್ ಎಷ್ಟು? 60%. ಆಪ್ಷನ್ ಡಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ವಾಟ್ ವಿಲ್ ಬಿ ದಿ ಡಿಫರೆನ್ಸ್ ಇನ್ ಪಾಪ್ಯುಲೇಷನ್ 3 years ago and 2 years ago of a town whose current population is 1,80,000? Present population ಕೊಟ್ಟಿದ್ದಾರೆ, and which is increasing at a rate of 25% every year. ಓಕೆ, ಇವಾಗ ಏನ್ ಕೇಳಿದಾರೆ? ನಮಗೆ ಡಿಫ್ರೆನ್ಸ್ ಕೇಳಿದ್ದಾರೆ. 3 ವರ್ಷ ಮತ್ತೆ 2 ವರ್ಷ ಡಿಫ್ರೆನ್ಸು, ಅಂದ್ರೆ 3 ವರ್ಷದ ಹಿಂದೆ ಮತ್ತೆ 2 ವರ್ಷದ ಹಿಂದೆ ಡಿಫ್ರೆನ್ಸ್ ಎಷ್ಟಿತ್ತು ಪಾಪ್ಯುಲೇಷನ್ ಅಂತ ಕೇಳಿದ್ದಾರೆ. ಸೊ ನಾನು ಇವಾಗ ಇದರಲ್ಲಿ ಫೋಕಸ್ ಮಾಡ್ತೀನಿ. 25% ಇನ್ಕ್ರೀಸ್ ಆಗ್ತಿದೆ ಪ್ರತಿ ವರ್ಷ. 25% ಫ್ರಾಕ್ಷನ್ ವ್ಯಾಲ್ಯೂ ಎಷ್ಟಿರುತ್ತೆ? 25% ಫ್ರಾಕ್ಷನ್ ವ್ಯಾಲ್ಯೂ 1/4 ಅಂತಂದ್ರೆ 4 ಇತ್ತು, ಪ್ರತಿ ವರ್ಷ ಒಂದೊಂದು ಜಾಸ್ತಿ ಆಗ್ತಿದೆ. ಅದರ ಅರ್ಥ ಏನು? 5 ಆಗ್ತಿದೆ. ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ಎಷ್ಟು ಬಂತು? 5/4. ನಾನು ಇದನ್ನ ಕ್ಯೂಬ್ ಮಾಡ್ತೀನಿ. ಇವಾಗ ಕ್ಯೂಬ್ ಏನಕ್ಕೆ ಮಾಡ್ತಿದ್ದೀನಿ ಅಂತಂದ್ರೆ ಇದೆಷ್ಟು ಬರುತ್ತೆ? 125/64. ಇದರ ಅರ್ಥ ಏನು ಹೇಳಿ? 64 3 ವರ್ಷದ ಹಿಂದೆ ಇತ್ತು, 3 years ago 64 ಇತ್ತು, ಇವಾಗ ಪ್ರೆಸೆಂಟ್ ಅಲ್ಲಿ 125 ಆಗಿದೆ ಅಂತ ಅರ್ಥ. ಇವಾಗ ಪ್ರೆಸೆಂಟ್ ಅಲ್ಲಿ 125 ಆಗಿದೆ ಅಂತ ಅರ್ಥ. ಹಾಗೆ ನಾನು ಸ್ಕ್ವೈರ್ ಮಾಡಿದ್ರೆ ಏನಾಗುತ್ತಿತ್ತು? ಇಲ್ಲಿ 2 years ago ಬರ್ತಿತ್ತು, ಅದ್ರಲ್ಲಿ ಪ್ರೆಸೆಂಟ್ ಬರ್ತಿತ್ತು. ಹಾಗೆ ಟು ದ ಪವರ್ 4 ಮಾಡಿದ್ರೆ 4 years ago ಬರ್ತಿತ್ತು, ಪ್ರೆಸೆಂಟ್ ಬರ್ತಿತ್ತು. ಇಷ್ಟೇ ಕಾನ್ಸೆಪ್ಟ್. ಕ್ಯೂಬ್ ಮಾಡಿದೆ ಯಾಕಂದ್ರೆ 3 ವರ್ಷದ ಹಿಂದೆ ಇಷ್ಟಿತ್ತು, ಪ್ರೆಸೆಂಟ್ ಅಲ್ಲಿ ಇಷ್ಟಿದೆ ಅಂತ ಗೊತ್ತಾಯ್ತು. ಓಕೆ, ಇವಾಗ ನೋಡಿ 3 ವರ್ಷದ, ಇವಾಗ ಪ್ರೆಸೆಂಟ್ ಅಲ್ಲಿ 125 ಇದೆ. ಇಲ್ಲಿ ಬರ್ಕೊಳ್ಳೋಣ ಸಿಂಪಲ್. 3 ವರ್ಷದ ಹಿಂದೆ 3 years ago ಎಷ್ಟಾಯ್ತು? 64. ಹಾಗಾದ್ರೆ 2 years ago ಎಷ್ಟಾಗುತ್ತೆ? 2 years ago ಎಷ್ಟಾಗುತ್ತೆ? ಇಲ್ಲಿ ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ 25% ಪ್ರತಿ ವರ್ಷ ಜಾಸ್ತಿ ಆಗ್ತಿದೆ ಅಂತ ಅರ್ಥ. ಸೊ 64ರ 25% ಜಾಸ್ತಿ ಆಗ್ತಿದೆ ಅಂದ್ರೆ ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ಎಷ್ಟು? 5/4. ಸೊ 4ರಿಂದ 16 ಟೈಮ್ಸ್ 64 ಹೋಗುತ್ತೆ, 16 ಇಂಟು 5 80. ಓಕೆ, ಸೊ 64 3 ವರ್ಷದ ಹಿಂದೆ ಇತ್ತು, ಮತ್ತೆ 2 ವರ್ಷದ ಹಿಂದೆ 80 ಆಯ್ತು. ಇವಾಗ ಪ್ರೆಸೆಂಟ್ ಅಲ್ಲಿ 125 ಇದೆ ಅಂತ ನಮಗೆ ಬಂತು. ಓಕೆ, ಈ ಪ್ರೆಸೆಂಟ್ ಅಲ್ಲಿ 125 ಇರೋ ವ್ಯಾಲ್ಯೂನೇ ಕೊಟ್ಟಿದಾರಲ್ವಾ ಕ್ವಶನ್ ಅಲ್ಲಿ? ಎಷ್ಟು ಕೊಟ್ಟಿದ್ದಾರೆ? 1,80,000. ಎಷ್ಟು ಕೊಟ್ಟಿದ್ದಾರೆ? 1,80,000. ಸೊ ನಾವು ಇದನ್ನ ಎಷ್ಟು ಟೈಮ್ಸ್ ಇದೆ ಅಂತ ತಗೊಳ್ಳೋಣ. ಫಸ್ಟ್ ಎಷ್ಟು ಟೈಮ್ಸ್ ಇದೆ ನೋಡಿ? 125,000 ಹೋಗುತ್ತೆ 8 ಟೈಮ್ಸ್. ಓಕೆನಾ? ಸೊ ಎಷ್ಟು ಉಳಿತು? 180 ಇಂಟು 8, 180 ಇಂಟು 8, 18 ಇಂಟು 8 ಎಷ್ಟು? 144. 0 ಇರೋದು 0 ಹಾಗೆ. ಸೊ ಎಷ್ಟು ಟೈಮ್ಸ್ ಇದೆ? 1440 ಟೈಮ್ಸ್ ಇದೆ. ಇವಾಗ ಏನ್ ಕೇಳಿದಾರೆ ಕ್ವಶನ್ ಅಲ್ಲಿ? ಥರ್ಡ್ ಇಯರ್ ಮತ್ತೆ ಸೆಕೆಂಡ್ ಇಯರ್ ನಡುವೆ ಇರೋ ಡಿಫರೆನ್ಸ್ ಎಷ್ಟಿದೆ? 16 ಇದೆ. ಸೊ ಇದನ್ನು 1440 ಟೈಮ್ಸೇ ಇರುತ್ತೆ. ಇದನ್ನು 1440 ಟೈಮ್ಸೇ ಇರುತ್ತೆ. ಸೊ 16 ಇಂಟು 1440 ಎಷ್ಟಾಗುತ್ತೆ? 16 ಇಂಟು 0 0, 16 4 64, ಮತ್ತೆ 6 ಇಲ್ಲಿ ಮೇಲೆ 16 4 64 ಪ್ಲಸ್ 6 70, ಮತ್ತೆ 16 1 16 ಪ್ಲಸ್ 7 23. ಸೊ ಡಿಫರೆನ್ಸ್ ಎಷ್ಟಿದೆ? 23,040. ಡಿಫರೆನ್ಸ್ ಎಷ್ಟಿದೆ? 23,040. ಸಿಂಪಲ್ ಕ್ವಶನ್. ನೆಕ್ಸ್ಟ್ ನೋಡಿ, ಡೆಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಲ್ಲಿ ಬಂದಿರೋ ಕ್ವಶನ್. ದ ಮಂತ್ಲಿ ಇನ್ಕಮ್ ಆಫ್ ರಮೇಶ್ ವಾಸ್ 16,500 ಅಂಡ್ ಹಿಸ್ ಮಂತ್ಲಿ ಎಕ್ಸ್ಪೆಂಡಿಚರ್ ವಾಸ್ 10,500. ಓಕೆ, ಅವ್ನ ಇನ್ಕಮ್ ಕೊಟ್ಟಿದ್ದಾರೆ, ಎಕ್ಸ್ಪೆಂಡಿಚರ್ ಕೊಟ್ಟಿದ್ದಾರೆ. ಇನ್ಕಮ್ ಅಲ್ಲಿ ಎಕ್ಸ್ಪೆಂಡಿಚರ್ ಮೈನಸ್ ಮಾಡಿದ್ರೆ ಸೇವಿಂಗ್ ಬರುತ್ತೆ. ಓಕೆ, ನೆಕ್ಸ್ಟ್ ಇಯರ್ ಹಿಸ್ ಇನ್ಕಮ್ ಇನ್ಕ್ರೀಸ್ಡ್ ಬೈ 25%. ನೆಕ್ಸ್ಟ್ ಇಯರ್ ಪ್ರಮೋಷನ್ ಆಯ್ತು, 25% ಜಾಸ್ತಿ ಆಗಿದೆ ಅವನ ಇನ್ಕಮ್. ಅಂಡ್ ಹಿಸ್ ಎಕ್ಸ್ಪೆಂಡಿಚರ್ ಇನ್ಕ್ರೀಸ್ ಬೈ 19%. ಖರ್ಚು ಜಾಸ್ತಿ ಮಾಡಿದ 19%. ಓಕೆ, ಫೈಂಡ್ ದಿ ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ಹಿಸ್ ಸೇವಿಂಗ್ಸ್. ಒಂದು ಸಿಂಪಲ್ ಕಾನ್ಸೆಪ್ಟ್ ಇದೆ. ಇನ್ಕಮ್ ಈಸ್ ಈಕ್ವಲ್ ಟು ಎಕ್ಸ್ಪೆಂಡಿಚರ್ ಪ್ಲಸ್ ಸೇವಿಂಗ್. ಇನ್ಕಮ್ ಈಸ್ ಈಕ್ವಲ್ ಟು ಎಕ್ಸ್ಪೆಂಡಿಚರ್ ಪ್ಲಸ್ ಸೇವಿಂಗ್. ಅಂದ್ರೆ ಇನ್ಕಮ್ ಅಂತಂದ್ರೆ ಖರ್ಚು ಪ್ಲಸ್ ಸೇವಿಂಗ್ ಅಷ್ಟೇ ಅಲ್ವಾ? ಇನ್ಕಮ್ ಈಕ್ವಲ್ ಟು ಎಕ್ಸ್ಪೆಂಡಿಚರ್ ಪ್ಲಸ್ ಸೇವಿಂಗ್. ಇನ್ಕಮ್ ಏನಿದೆ ಒಂದು
16,500 ಇದೆ. ಸೊ ನಾನು ಇದು 2 0 ಇದು 2 0 ಇಲ್ಲಿಂದ ತೆಗೆದ್ಬಿಡ್ತೀನಿ. ಕ್ಯಾಲ್ಕುಲೇಷನ್ ಈಸಿ ಮಾಡ್ಕೊಳ್ಳೋಕೆ ನಾನೇ 2 0 ತೆಗೆದ್ಬಿಡ್ತೀನಿ. ಎಷ್ಟಿದೆ ಇನ್ಕಮ್? 165 ಇದೆ ಅಂತ ಅನ್ಕೊಳ್ಳೋಣ. ಓಕೆ, ಖರ್ಚು ಎಷ್ಟು ಮಾಡ್ತಿದ್ದಾನೆ? 105. ಸೊ ಸೇವಿಂಗ್ ಎಷ್ಟಾಯ್ತು? 165ರಲ್ಲಿ 105 ಹೋದ್ರೆ 60 ರೂಪಾಯಿ ಅವನ್ ಸೇವಿಂಗು. ಓಕೆ, ನೆಕ್ಸ್ಟ್ ಇಯರ್ ಏನಾಗ್ಬಿಡ್ತು? ಇನ್ಕಮ್ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಿದೆ? 25% ಜಾಸ್ತಿ ಆಗಿದೆ. 25% ಜಾಸ್ತಿ ಆಗಿದೆ. ಅದರ ಅರ್ಥ ಏನು? 165ರ 25% ಎಷ್ಟು? 165ರ 25% ಎಷ್ಟು? 25 1ರಿಂದ 4ರಿಂದ 100 ಹೋಗುತ್ತೆ. ಮತ್ತೆ 4 4 16 ಮತ್ತೆ 4 1 4 41.25 ಇನ್ಕಮ್ ಜಾಸ್ತಿ ಆಗಿದೆ. ಅವ್ನು ನೆಕ್ಸ್ಟ್ ವರ್ಷ ಎಷ್ಟು ಜಾಸ್ತಿ ಆಗಿದೆ? 41.25 ಜಾಸ್ತಿ ಆಗಿದೆ ಇನ್ಕಮ್. ಹಾಗಾದ್ರೆ ಅವ್ನ ಎಕ್ಸ್ಪೆಂಡಿಚರ್ ಎಷ್ಟು ಜಾಸ್ತಿ ಮಾಡ್ದ? ಬರೀ 19% ಜಾಸ್ತಿ ಮಾಡ್ದ. ಎಷ್ಟು ಮಾಡ್ದ? 19% ಜಾಸ್ತಿ ಮಾಡ್ದ. ಅದನ್ನು ಕಂಡುಹಿಡಿಯೋಣ. ಎಷ್ಟಾಯ್ತು ಎಕ್ಸ್ಪೆಂಡಿಚರ್ ಜಾಸ್ತಿ? 105ರ 19%. 105ರ 19% ಎಷ್ಟಾಗುತ್ತೆ? ಸೊ ನಾನು 105ನ 19ಇಂದ ಮಲ್ಟಿಪ್ಲೈ ಮಾಡ್ಬಿಡ್ತೀನಿ. 19 95 ಮತ್ತೆ 19 19, ಕೆಳಗಡೆ 2 0ಇಂದ ಮೇಲೆ 2 ಡೆಸಿಮಲ್ ಬರುತ್ತೆ. 19.95. ಓಕೆ, ಇವಾಗ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂತಂದ್ರೆ ಇನ್ಕಮು 41.25 ಜಾಸ್ತಿ ಆಗ್ತಿದೆ, ಖರ್ಚು ಬರೀ 19.95 ಜಾಸ್ತಿ ಮಾಡ್ತಿದ್ದಾನೆ. ಹಾಗಾದ್ರೆ ಉಳಿದಿರೋದು ಎಲ್ಲೋಯ್ತು? ಅದು ಸೇವಿಂಗ್ಸ್ ಅಲ್ಲೇ ಜಾಸ್ತಿ ಮಾಡ್ತಿದ್ದಾನಲ್ವಾ? ಅದೆಷ್ಟು ಜಾಸ್ತಿ ಮಾಡ್ತಿದ್ದಾನೆ? ಇದರಲ್ಲಿ ಇದನ್ನ ಕಳೆದು ಬಿಡೋಣ. 19.95 ಕಳೆದು ಬಿಡ್ರಿ. ಎಷ್ಟಾಗುತ್ತೆ? 0 3, ಇಲ್ಲೆಷ್ಟಾಯ್ತು? 1 2. ಸೊ 21.3 ಅದನ್ನ ಸೇವಿಂಗ್ಸ್ ಅಲ್ಲಿ ಜಾಸ್ತಿ ಮಾಡ್ತಿದ್ದಾನೆ. ಎಷ್ಟದೆ ಸೇವಿಂಗು? 21.3 ಜಾಸ್ತಿ ಆಯ್ತು. ಸೊ ಇವಾಗ ಪರ್ಸೆಂಟೇಜ್ ಇನ್ಕ್ರೀಸ್ ಅಂತ ಕೇಳಿದಾರೆ ಸೇವಿಂಗ್ ಅಲ್ಲಿ. ಸೊ ಸೇವಿಂಗ್ ಫಸ್ಟ್ 60 ಇತ್ತು, ಜಾಸ್ತಿ ಎಷ್ಟಾಗಿದೆ? 21.3. ಪರ್ಸೆಂಟೇಜ್ ಕೇಳಿದ್ರೆ ಇಂಟು 100. ಇದು ಡೆಸಿಮಲ್ ಹೋಗ್ಬಿಟ್ಟು ಕೆಳಗಡೆ 1 0, ಇದು 2 0ಇಂದ 2 0 ಹೋಗುತ್ತೆ, ಮತ್ತೆ 3ರಿಂದ ಹೋಗುತ್ತೆ 71 2. ಓಕೆ, 71/2 ಎಷ್ಟಾಗುತ್ತೆ? 35.5. 71/2 35.5% ಸೇವಿಂಗ್ಸ್ ಇನ್ಕ್ರೀಸ್ ಆಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ದಿಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ 2023ರಲ್ಲಿ ಬಂದಿರೋ ಕ್ವಶನ್. ಅನಿಲ್ಸ್ ಇನ್ಕಮ್ ಈಸ್ 18% ಮೋರ್ ದೆನ್ ರಮೇಶ್ ಇನ್ಕಮ್. ಓಕೆ, ಅನಿಲ್ ಅಂತ ಒಬ್ಬ ಹುಡುಗನ ಇನ್ಕಮ್ 18% ಜಾಸ್ತಿ ಇದೆ ರಮೇಶ್ ಇನ್ಕಮ್ ಗಿಂತ. ಓಕೆ, ದೆನ್ ಬೈ ವಾಟ್ ಪರ್ಸೆಂಟೇಜ್ ರಮೇಶ್ ಇನ್ಕಮ್ ಈಸ್ ಲೆಸ್ ದೆನ್ ಅನಿಲ್ಸ್ ಇನ್ಕಮ್? 18% ಮೋರ್ ಇದೆ. ಅದರ ಅರ್ಥ 18% ಫ್ರಾಕ್ಷನ್ ವ್ಯಾಲ್ಯೂ ಎಷ್ಟು? 9/50. 18% ಫ್ರಾಕ್ಷನ್ ವ್ಯಾಲ್ಯೂ 9/50. ಇದರ ಅರ್ಥ ಏನ್ ಹೇಳಿ? ರಮೇಶ್ ಇನ್ಕಮ್ 50 ಇದ್ರೆ ಅನಿಲ್ ಇನ್ಕಮ್ 9 ಜಾಸ್ತಿ ಇದೆ. ರಮೇಶ್ ಇನ್ಕಮ್ 50 ಇದ್ರೆ ಅನಿಲ್ ಇನ್ಕಮ್ 9 ಜಾಸ್ತಿ ಇದೆ. ಇವಾಗ ಕ್ವಶನ್ ಅಲ್ಲಿ ಏನ್ ಕೇಳಿದ್ದಾರೆ? ಅನಿಲ್ ಇನ್ಕಮ್ ರಮೇಶ್ ಗಿಂತ ಎಷ್ಟು ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ವಾಟ್ ಪರ್ಸೆಂಟೇಜ್ ರಮೇಶ್ ಇನ್ಕಮ್ ಇಸ್ ಲೆಸ್ ದೆನ್ ಅನಿಲ್ ಇನ್ಕಮ್? ಅಂದ್ರೆ ರಮೇಶ್ ಇನ್ಕಮ್ ಎಷ್ಟು ಕಡಿಮೆ ಇದೆ ಅನಿಲ್ ಇನ್ಕಮ್ ಗಿಂತ? ಸೊ ಎಷ್ಟು ಜಾಸ್ತಿ ಇದೆ ಅಷ್ಟೇ ಕಡಿಮೆ ಇರುತ್ತಲ್ವಾ? 9 ಜಾಸ್ತಿ ಇದೆ ಅಂದ್ರೆ 9 ಕಡಿಮೆ ಇರುತ್ತೆ. ಬಟ್ ಬೇಸ್ ವ್ಯಾಲ್ಯೂ ಯಾವಾಗ್ಲೂ ಚೇಂಜ್ ಆಗುತ್ತೆ. ಈ ತರ ಕ್ವಶನ್ ಅಲ್ಲಿ ಎಷ್ಟಾಗುತ್ತೆ? 50 + 9 50 + 9 59. ಸೊ ಪರ್ಸೆಂಟೇಜ್ ಅಲ್ಲಿ ಕೇಳಿದಾರೆ ಅಂತಂದ್ರೆ ಇದನ್ನೇ ಇಂಟು 100. ಸೊ ಎಷ್ಟಾಯ್ತು? 900/59. 900/59. 59 1ರಿಂದ ಹೋಗುತ್ತೆ. 90 ಅಲ್ಲಿ 59 ಹೋದ್ರೆ ಎಷ್ಟು ಉಳಿಯುತ್ತೆ? 31 ಉಳಿಯುತ್ತೆ. 31 ಇದೊಂದು 0 310 ಆಗುತ್ತೆ. ಸೊ ನಾನು ಇವಾಗ ಅಪ್ರಾಕ್ಸಿಮೇಟ್ಲಿ ಆಪ್ಷನ್ ನೋಡಿ ದೂರ ಇದೆ. 18 10 15 12. ಸೊ 59 ಅನ್ನತ್ತ 60 ಅಂತ ತಗೋತೀನಿ. 310 ಅನ್ನ 300 ಅಂತ ತಗೊಂಡ್ರೆ 60 ಇಂದ ಅಪ್ರಾಕ್ಸಿಮೇಟ್ಲಿ 5 ಟೈಮ್ಸ್ ಹೋಗುತ್ತೆ. ಸೊ 15 ಹತ್ರ ಬರುತ್ತೆ ನಮ್ಮ ಆನ್ಸರ್ 15 ಪಾಯಿಂಟ್ ಅಂತ. ಸೊ ಅದೊಂದು ಒಂದೇ ಆಪ್ಷನ್ ಇದೆ. ಆಪ್ಷನ್ ಬಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನೋಡಿ. SSC GD 2025ರಲ್ಲಿ ಬಂದಿರೋ ಕ್ವಶನ್. ಅ ಕ್ಯಾಂಡಿಡೇಟ್ ಸ್ಕೋರ್ಸ್ 25% ಮಾರ್ಕ್ಸ್ ಅಂಡ್ ಫೇಲ್ಸ್ ಬೈ 68 marks. ಓಕೆ, while another candidate who scores 50% marks gets 42 marks more than the minimum required marks to pass the examination. Okay, find the maximum marks for the examination. ಇವಾಗ ಇದು ಒಂದು ಲೈನ್ ಇದೆ ಅಂತ ಅನ್ಕೋಣ. ಇದು ಪಾಸಿಂಗ್ ಲೈನು. ಎಕ್ಸಾಮ್ ಅಲ್ಲಿ ಈ ತರ ಡ್ರಾಯಿಂಗ್ ಎಲ್ಲ ಹಾಕಕ್ ಹೋಗ್ಬೇಡಿ. ಇದೊಂದು ಪಾಸಿಂಗ್ ಲೈನ್ ಅಂತ ಅನ್ಕೊಳ್ಳೋಣ. ಒಬ್ಬ ಹುಡುಗ ಈ ಕಡೆ ಪಾಸಿಂಗ್ ಲೈನ್ ಇಂದ ಈ ಕಡೆ 25% ತಗೊಂಡಿದ್ದಾನೆ ಅವ್ನ ಮಾರ್ಕ್ಸು. ಅಂದ್ರೆ ಎಷ್ಟರಿಂದ ಫೇಲ್ ಆಗಿದ್ದಾನೆ? 68 ಮಾರ್ಕ್ಸ್ ಇಂದ ಫೇಲ್ ಆಗಿದ್ದಾನೆ. ಇಷ್ಟು ಕಡಿಮೆ ತಗೊಂಡಿದ್ದಾನೆ, ಅದು 25% ತಗೊಂಡಿದ್ದಾನೆ, ಅದೇ 68 ಕಡಿಮೆ ಇದೆ ಪಾಸ್ ಆಗೋಗಿಂತ. ಇನ್ನೊಬ್ಬ ಹುಡುಗ ಈ ಪಾಸಿಂಗ್ ಲೈನ್ ಇಂದ ಮುಂದೆ ಹೋಗಿದ್ದಾನೆ, 50% ಮಾರ್ಕ್ಸ್ ಅನ್ನ ತಗೊಂಡಿದ್ದಾನೆ. ಅವ್ನು ಎಷ್ಟು ಜಾಸ್ತಿ ತಗೊಂಡಿದ್ದಾನೆ? ಪಾಸ್ ಆಗೋಕ್ 42 ಮಾರ್ಕ್ಸ್, ಪಾಸ್ ಹೋಗಿನ ಮಾರ್ಕ್ಸ್ ಗಿಂತ 42 ಜಾಸ್ತಿ ತಗೊಂಡಿದ್ದಾನೆ. ಸೊ 42 ಜಾಸ್ತಿ ತಗೊಂಡಿದ್ದಾನೆ. ಇವಾಗ ನಮ್ಮ ಕ್ವಶನ್ ಅಲ್ಲಿ ಏನ್ ಕೇಳಿದ್ದಾರೆ? ಫೈಂಡ್ ದಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಫಾರ್ ದಿ ಎಕ್ಸಾಮಿನೇಷನ್. ಮ್ಯಾಕ್ಸಿಮಮ್ ಮಾರ್ಕ್ಸ್ ಕೇಳಿದ್ದಾರೆ. ಓಕೆ, ನಾನೇನ್ ನೋಡಿದೆ? ಪರ್ಸೆಂಟೇಜ್ ಅಲ್ಲಿ ಡಿಫ್ರೆನ್ಸ್ ಎಷ್ಟಿದೆ? 25% ಡಿಫ್ರೆನ್ಸ್ ಇದೆ. ಆ 25% ವ್ಯಾಲ್ಯೂನೇ ಮಾರ್ಕ್ಸ್ ಅಲ್ಲಿ ಎಷ್ಟಿದೆ? 42 + 68. 42 +
68 ಎಷ್ಟಾಗುತ್ತೆ 110. ಸೊ ಇವಾಗ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂದ್ರೆ ಎಷ್ಟಿರುತ್ತೆ? ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂದ್ರೆ ಯಾವಾಗ್ಲೂ 100% ಇರುತ್ತೆ. ಮ್ಯಾಕ್ಸಿಮಮ್ ಅಂತಂದ್ರೆ 100%. ಸೊ 100% ಮಾಡ್ತೀನಿ ನಾನು. ಇಲ್ಲಿ ಸಿಂಪಲ್ ಆಗಿ 4 ಇಂಟು ಮಾಡ್ತೀನಿ. ಎಷ್ಟಾಗುತ್ತೆ? 25 ಇಂಟು 4 100% ಆಗುತ್ತಲ್ವಾ? ಸೊ ಈ ಕಡೆನೂ 4 ಇಂಟು ಮಾಡ್ಬೇಕಲ್ವಾ? 100% ವ್ಯಾಲ್ಯೂ ಎಷ್ಟು ಬಂತು? 440. ಸೊ ಟೋಟಲ್ ಮಾರ್ಕ್ಸ್ ಎಷ್ಟಿದೆ? 440. ಆಪ್ಷನ್ ಬಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನೋಡೋಣ. If the price of a leather bag is increased by 15%, then decreased by 15%, what will be the net percentage decrease in its price? SSC CGL ಪ್ರಿ 2024 ಬಂದಿರೋ ಕ್ವಶನ್. ಒಂದು ಬ್ಯಾಗ್ ಇದೆ, ಅದನ್ನ ಫಸ್ಟ್ 15% ಪ್ರೈಸ್ ಅನ್ನ ಇನ್ಕ್ರೀಸ್ ಮಾಡ್ತಾನೆ, ಆಮೇಲೆ 15% ಡಿಕ್ರೀಸ್ ಮಾಡ್ತಾನೆ. ಸೊ ಇವಾಗ ನೆಟ್ ಪರ್ಸೆಂಟೇಜ್ ಡಿಕ್ರೀಸ್ ಅಂತ ಕೇಳಿದ್ದಾರೆ. ಇದು ಸಿಂಪಲ್ ಕಾನ್ಸೆಪ್ಟ್ -b²/100 ಅಂತ ಬರುತ್ತೆ. ಸೊ ಅದು ಎಲ್ಲಿಂದ ಬಂತಂದ್ರೆ ಅದನ್ನ ಒಂದು ಹೇಳ್ತೀನಿ ಕಾನ್ಸೆಪ್ಟ್. ಸಕ್ಸೆಸಿವ್ ಫಾರ್ಮುಲಾ ಅಂತ ಇರುತ್ತೆ. a + b + ab/100. ಸಕ್ಸೆಸಿವ್ ಅಂದ್ರೆ ಒಂದಾದ್ಮೇಲೆ ಒಂದು ಮಾಡ್ತಿದೀವಿ ಅಂತಂದ್ರೆ ಈ ಫಾರ್ಮುಲಾ ಹಾಕಬೇಕು. ಫಸ್ಟ್ ಇನ್ಕ್ರೀಸ್ ಮಾಡಿ ಡಿಕ್ರೀಸ್ ಮಾಡ್ತಿದೀವಿ ಅಥವಾ ಡಿಕ್ರೀಸ್ ಮಾಡಿ ಇನ್ಕ್ರೀಸ್ ಮಾಡ್ತಿದೀವಿ ಅಂತಂದ್ರೆ ಇದು ಫಾರ್ಮುಲಾ ಯೂಸ್ ಆಗುತ್ತೆ. ಸೊ ಇನ್ಕ್ರೀಸ್ಗೆ ಯಾವಾಗ್ಲೂ ಪ್ಲಸ್, ಡಿಕ್ರೀಸ್ಗೆ ಮೈನಸ್. ಸೊ ಫಸ್ಟ್ ಏನ್ ಮಾಡ್ದ? ಇನ್ಕ್ರೀಸ್ ಮಾಡ್ದ. ಸೊ +15%, ಮತ್ತೆ ಆಮೇಲೆ 15% ಇಂದ ಡಿಕ್ರೀಸ್ ಮಾಡ್ದ. ಸೊ +15 -15 -15 ಇಂಟು 15. ಮೈನಸ್ ಏನಕ್ಕೆ ತಗೊಂಡ್ರೆ ಇಂಟು ಮಾಡ್ಬೇಕಾದ್ರೆ 115 ಮೈನಸ್ ಇದೆ ಅಲ್ವಾ? ಸೊ ಅದು ಹೊರಗಡೆ ಬರುತ್ತಂತ ಮೈನಸ್ ತಗೊಂಡೆ, /100. ಸೊ ಪ್ಲಸ್ ಇಂದ ಮೈನಸ್ ಹೋಗ್ಬಿಡುತ್ತೆ. ಇಲ್ಲಿ ಎಷ್ಟು ಉಳಿತು? 225/100. ಮೈನಸ್ ಇರೋದು ಮೈನಸ್ ಎಷ್ಟು ಬಂತು? 2.25. ಮೈನಸ್ ಇಂಡಿಕೇಟ್ಸ್ ಡಿಕ್ರೀಸ್. ಸೊ 2.25% ಡಿಕ್ರೀಸ್ ಆಗಿದೆ ಅಂತ ಅರ್ಥ. ಸೊ ಎಷ್ಟಾಗಿದೆ? 2.25% ಡಿಕ್ರೀಸ್ ಆಗಿದೆ. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನೋಡಿ. A reduction of 15% in the price of washing powder enables a purchaser to obtain 5 kg more for ₹1275. 1275 ರೂಪಾಯಿಗೆ ಒಬ್ನಿಗೆ 5 kg ಜಾಸ್ತಿ ಸಿಗುತ್ತೆ, ಅದರ 15% ಕಡಿಮೆ ಆದ್ರೆ. ಓಕೆ, ಇನ್ನೊಂದ್ಸಲ ಕ್ವಶನ್ ಓದ್ತೀನಿ ನೋಡಿ. A reduction of 15% in the price of washing powder enables a purchaser to obtain 5 kg more for ₹1275. The original price of the washing powder per kg ಅಂತ ಕೇಳಿದ್ದಾರೆ. SSC ಸೆಲೆಕ್ಷನ್ ಪೋಸ್ಟ್ 11 ಅಲ್ಲಿ ಬಂದಿರೋ ಕ್ವಶನ್. ಇವಾಗ ನಾನು ಒಂದು ಈಕ್ವೇಶನ್ ರೆಡಿ ಮಾಡ್ತೀನಿ. ಇದರಿಂದ ಈಕ್ವೇಶನ್ ಅಂದ್ರೆ ಸಿಂಪಲ್ ಈಕ್ವೇಶನ್. 15% ಕಡಿಮೆ ಆದಾಗ 1275ರ 15% ರಲ್ಲಿ ಅವನೇನ್ ಮಾಡ್ತಿದ್ದಾನೆ? 5 kg ತಗೋತಿದ್ದಾನೆ. 5 kg ಯಾವುದು? ರೆಡ್ಯೂಸ್ ಆಗಿರೋ ಪ್ರೈಸ್ ನ 5 kg ತಗೋತಿದ್ದಾನೆ. ಸಿಂಪಲ್ ಅಲ್ವಾ? 1275ರ 15% ಕಡಿಮೆ ಆದಾಗ ತಾನೇ ಅವನು 5 kg ತಗೋತಿದ್ದಾನೆ. ಅಂದ್ರೆ ರೆಡ್ಯೂಸ್ ಆಗಿರೋ ಪ್ರೈಸ್ ಅಲ್ಲಿ 5 kg ತಗೋತಿದ್ದಾನೆ. ಸೊ ಇದರ 15% ಅಲ್ಲಿ ಏನಾಗುತ್ತೆ? 5 kg ಆಫ್ ರೆಡ್ಯೂಸ್ಡ್ ಪ್ರೈಸ್. ಸಿಂಪಲ್. ಇದರ 15% ಅಲ್ಲಿ 5 kg ಆಫ್ ರೆಡ್ಯೂಸ್ಡ್ ಪ್ರೈಸ್ ಅಲ್ವಾ? ಸೊ 1 kg ಆಫ್ ರೆಡ್ಯೂಸ್ಡ್ ಪ್ರೈಸ್ ಹೆಂಗ್ ಬರುತ್ತೆ? 1 kg ಎಷ್ಟು ಬರುತ್ತೆ? ಈ ಕಡೆ 5 ಅನ್ನ ತಗೊಳ್ಳಿ, ಯಾಕಂದ್ರೆ ಈಕ್ವಲ್ ಸೈನ್ ಇದೆ ಅಲ್ವಾ? ಸೊ 5 ಅನ್ನ ತಗೊಂಡಾಗ ಇದನ್ನ ಸಾಲ್ವ್ ಮಾಡಿ. 1275 15% ಅಂದ್ರೆ ಕೆಳಗಡೆ 100 ಇಂಟು 5. 5 1s 5 3s. ನಾನೇನ್ ಮಾಡ್ತೀನಿ? 100 ಭಾಗ ಹೊಡಿಯಲ್ಲ, ಹಾಗೆ ಮಲ್ಟಿಪ್ಲೈ ಮಾಡ್ತೀನಿ ಮೇಲೆ. ಫಸ್ಟ್ 3 ಇಂದ ಮಲ್ಟಿಪ್ಲೈ ಮಾಡಿ. ಎಷ್ಟಾಗುತ್ತೆ? 3 5 15, 3 7 21 + 1 22, ಮತ್ತೆ 3 2 6 + 2 8, ಮತ್ತೆ 3 1 3 /100. 100 ಇಂದ 2 ಡೆಸಿಮಲ್ ಹಿಂದೆ. ಸೊ 38.25 ಏನಾಯ್ತು? ಇದು ರೆಡ್ಯೂಸ್ಡ್ 1 kg ಆಫ್ ರೆಡ್ಯೂಸ್ಡ್ ಪ್ರೈಸ್. 1 kg ವಾಷಿಂಗ್ ಪೌಡರ್ ನ ರೆಡ್ಯೂಸ್ಡ್ ಪ್ರೈಸ್ ಎಷ್ಟಿದೆ? 38.25. ನೀವು ಆಪ್ಷನ್ ಅಲ್ಲಿ ನೋಡ್ತೀರಾ, ಆಪ್ಷನ್ ಇಲ್ಲ. ಸೊ ಏನ್ ಕೇಳಿದಾನೆ ಅವನು ಇಲ್ಲಿ? ದ ಒರಿಜಿನಲ್ ಪ್ರೈಸ್ ಅಂತ ಕೇಳಿದಾನೆ. ಇದು ರೆಡ್ಯೂಸ್ಡ್ ಪ್ರೈಸ್. ರೆಡ್ಯೂಸ್ ಎಷ್ಟಾಗಿದೆ? 15% ಆಗಿದೆ. 15% ರೆಡ್ಯೂಸ್ ಆಗಿದೆ. 15% ಅಂತಂದ್ರೆ ಫ್ರಾಕ್ಷನ್ ಅಲ್ಲಿ ಎಷ್ಟು ಬರುತ್ತೆ? 3/20. ಅಂದ್ರೆ 20 ಇರೋ ವ್ಯಾಲ್ಯೂನ 3 ಕಡಿಮೆ ಮಾಡಿದಾನೆ, ಅಂದ್ರೆ 17ಕ್ಕೆ ಮಾಡ್ತಿದ್ದಾನೆ. ಸೊ 17 ವ್ಯಾಲ್ಯೂನೇ ಇದಲ್ವಾ? 17 ವ್ಯಾಲ್ಯೂನೇ ಎಷ್ಟು? 38.25. ಸೊ ನಮ್ಗೆ ಬೇಕಾಗಿರೋ ಒರಿಜಿನಲ್ ವ್ಯಾಲ್ಯೂ ಎಷ್ಟು? 20. ಸೊ 20ರ ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಿದ್ದಾನೆ. ಸೊ ಇಲ್ಲಿಂದ ಕೆಳಗಡೆ 2 0 ಬರುತ್ತೆ. 21s 25s, ಮತ್ತೆ 5 1 5 7 35, ಮತ್ತೆ 3 ಉಳಿತು 32, 5 6 30, 5 5. ಸೊ 17ರಿಂದ ಮತ್ತೆ ಭಾಗ ಹೋಗುತ್ತೆ. 765 ಎಷ್ಟಾಗುತ್ತೆ? 17 4ರಿಂದ ಹೋಗುತ್ತೆ, ಮತ್ತೆ 5ರಿಂದ ಹೋಗುತ್ತೆ. ಸೊ 45 ರೂಪೀಸ್ ಅಂತ ಒರಿಜಿನಲ್ 1 kg ಆಫ್ ವಾಷಿಂಗ್ ಪೌಡರ್ ಪ್ರೈಸ್. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡಿ. ಲಾಸ್ಟ್ ಕ್ವಶನ್ ಪರ್ಸೆಂಟೇಜ್ ಚಾಪ್ಟರ್ ನ. ಓಕೆ, ದ ಲೆಂತ್ ಆಫ್ ರೆಕ್ಟಾಂಗುಲರ್ ಪ್ಲಾಟ್ ಈಸ್ ಇನ್ಕ್ರೀಸ್ಡ್ ಬೈ 20%. ಬೈ ಹೌ ಮಚ್ ಪರ್ಸೆಂಟೇಜ್ ಇಟ್ಸ್ ಬ್ರೆಡ್ತ್ ಶುಡ್ ಬಿ ಡಿಕ್ರೀಸ್ಡ್?
ಸೊ ದಟ್ ಟೋಟಲ್ ಏರಿಯಾ ರಿಮೇನ್ಸ್ ಸೇಮ್. ಏರಿಯಾ ಈಕ್ವಲ್ ಟು ಒಂದು ರೆಕ್ಟ್ಯಾಂಗಲ್ ಇದೆ ಅಂತ ಅನ್ಕೊಳ್ಳಿ, ಇದು ಲೆಂತು ಇದು ಬ್ರೆಡ್ತು. ಏರಿಯಾ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತಾ. ಸೊ ಏರಿಯಾ ಇಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್. ಇವಾಗ ಏನು ಮಾಡ್ತಿದ್ದಾನೆ ಇವನು, ಏರಿಯಾನ ಕಾನ್ಸ್ಟೆಂಟ್ ಮಾಡ್ಬೇಕಂತ ಅನ್ಕೊಂಡಿದ್ದಾನೆ. ಸೊ ನಾವು ಇಲ್ಲಿ ಏನು ಮಾಡಿದ್ರು ಇಲ್ಲಿ ಏರಿಯಾ ಕಾನ್ಸ್ಟೆಂಟ್ ಇರಬೇಕು. ಇವನು ಏನು ಮಾಡ್ದ, ಇವಾಗ ಲೆಂತ್ ಅನ್ನ 20% ಇನ್ಕ್ರೀಸ್ ಮಾಡಿದಾನೆ. 20% ಫ್ರಾಕ್ಷನ್ ವ್ಯಾಲ್ಯೂ 1/5. 20% ಅಂದ್ರೆ 1/5 ನೆನ್ಪಿಟ್ಕೊಳ್ಳಿ. ಅದರ ಅರ್ಥ ಏನು, 5 ಇದೆ ಅದನ್ನ 1 ಇನ್ಕ್ರೀಸ್ ಮಾಡಿದಾನೆ ಲೆಂತ್ ಅಲ್ಲಿ. ಫಸ್ಟ್ 5 ಇತ್ತು, 1 ಇನ್ಕ್ರೀಸ್ ಮಾಡಿದಾನೆ ಲೆಂತ್ ಅಲ್ಲಿ. ಬಟ್ ಇವಾಗ ಬ್ರೆಡ್ ತನ್ನ ಎಷ್ಟು ಕಡಿಮೆ ಮಾಡಿದ್ರೆ ಏರಿಯಾ ಕಾನ್ಸ್ಟೆಂಟ್ ಇರುತ್ತಂತ ಕ್ವಶನ್ ಅಲ್ಲಿ ಕೇಳಿದ್ದಾರೆ. ಸೊ ಎಷ್ಟು ಇನ್ಕ್ರೀಸ್ ಮಾಡಿದಾನೆ ಲೆಂತ್ ಅಲ್ಲಿ ಅಷ್ಟೇ ಬ್ರೆಡ್ ಅಲ್ಲಿ ಕಡಿಮೆ ಮಾಡಬೇಕು. ಬಟ್ ಬೇಸ್ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಮೊದಲೇ ಹೇಳಿದೀನಿ ಬೇಸ್ ವ್ಯಾಲ್ಯೂ ಏನಾಗುತ್ತೆ, 5 + 1 6 ಆಗುತ್ತೆ. ಸೊ 1/6% ಇಂಟು ಪರ್ಸೆಂಟೇಜ್ ಅಲ್ಲಿ ಕೇಳಿದಾರೆ ಇಂಟು 100 ಮಾಡಿದೆ, ಇಷ್ಟು ಪರ್ಸೆಂಟೇಜ್ ಬ್ರೆಡ್ ಅಲ್ಲಿ ಕಡಿಮೆ ಮಾಡಬೇಕು. ಸೊ 1/100/6 ಅಂತಂದ್ರೆ 16.66%. ಇಷ್ಟು ಕಡಿಮೆ ಮಾಡಬೇಕು. ಸೊ ಈ ವಿಡಿಯೋಲಿ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಸೊ ಥ್ಯಾಂಕ್ ಯು.